ಚಾಮರಾಜನಗರದಲ್ಲಿ ಸೈಕೋಪಾತ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5 ನಲ್ಲಿ ವರದಿ ಪ್ರಸಾರ ಬೆನ್ನಲ್ಲೇ ಸ್ಥಳಕ್ಕೆ ಪೊಲೀಸರ ಭೇಟಿ. ಚಾಮರಾಜನಗರದ ಹೌಸಿಂಗ್ ಬೋರ್ಡ್ಗೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಗಣೇಶ್ ಪ್ರಸಾದ್ ಮನೆಗೆ ಭೇಟಿಯನ್ನ ನೀಡಿ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಹಾಗೆಯೇ ಮನೆಯ ಸುತ್ತಮುತ್ತ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಚಾಮರಾಜನಗರದ ಹೌಸಿಂಗ್ ಬೋರ್ಡ್ನಲ್ಲೇ ಆರೋಪಿ ಬಂಧನಾಗಿದೆ. ಸೈಕೋಪಾತ್ನನ್ನ ಬಂಧಿಸಿದಂತಹ ಪಟ್ಟಣ ಠಾಣೆ ಪೊಲೀಸರು ಸೈಕೋಪಾತ್ಗೆ ಚಿಕಿತ್ಸೆಯ ಅಗತ್ಯ ಇದೆ ಅಂತ ಹೇಳಿ ಪೊಲೀಸರು ಸಹ ಹೇಳ್ತಾ ಇದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಕರೆದೊಯ್ಯಲಾಗುವುದು ಅಂತ ಹೇಳಿ ಮಾಹಿತಿನ ಸಹ ಕೊಟ್ಟಿರುವಂತದ್ದು. ವಿಕೃತವಾಗಿ ನಡ್ಕೊಳ್ತಾ ಇದ್ದ ಎಲ್ಲ ಬಟ್ಟೆಗಳನ್ನ, ಲೇಡೀಸ್ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಎಲ್ರಿಗೂ ಸಹ ಡೌಟು ಬಂದಿತ್ತು, ಇವನು ಬೇಕು ಅಂತಾನೆ ಮಾಡ್ತಾ ಇದ್ದಾನ ಅಥವಾ ತಲೆಗೆಲೆ ಕೆಟ್ಟಿದ್ಯಾ, ಮಾನಸಿಕ ಖಿನ್ನತೆಯೋ, ಸಾಕಷ್ಟು ಡೌಟ್ಗಳಿತ್ತು. ಅವನನ್ನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಮೂಲಕ ಪತ್ತೆಯನ್ನು ಹಚ್ಚಿದ್ರು. ನಮ್ಮ ಟಿವಿ5 ವರದಿ ಮಾಡಿದ ನಂತರ ಸಾಕಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ ಕೂಡ. ಅವನನ್ನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಸಹ ಅವನಿಗೆ ಚಿಕಿತ್ಸೆಯ ಅಗತ್ಯ ಇದೆ ಅಂತ ಸಹ ಹೇಳಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಸೈಕೋಪಾತ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಭಯ, ಮನೆಯೊಳಗಿಂದ ಆದ್ಮೇಲೆ ಈಚೆಗೆ ಬರಕ್ ಭಯ ಆಯ್ತೈತೆ. ಯಾಕಂದ್ರೆ ಅವ್ರು ನೋಡಿದ್ರೆ ನಮ್ದೇ ವಿಡಿಯೋ ಕಂಪ್ಲೇಂಟ್ ಕೊಟ್ಟಿದೀವಿ. ಅಲ್ಲಿ ನೋಡಿದ್ರೆ ಅವನು ಚಾಕ್ ಇಟ್ಕೊಂಡಿದ್ದಾನೆ, ಏನೋ ಗೊತ್ತಿಲ್ಲ. ಹೋಗ್ತಾರೆ. ಈಗ ನಾವೇನಾದ್ರು ಸಡನ್ ಆಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು. ಆಮೇಲೆ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಆಮೇಲೆ ಇಲ್ಲೆಲ್ಲ ನೈಟ್ ಇಲ್ಲಿ ಫೀಲ್ಡ್ ಅಲ್ಲಿ ಎಣ್ಣೆ ಡ್ರಿಂಕ್ಸ್ ಮಾಡೋದು, ಕೂಗಾಡೋದು ಎಲ್ಲಾನು ಮಾಡ್ತಾರೆ. ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ಇನ್ನೂ ಯಾರು ಪೊಲೀಸ್ ಸಹ ಬಂದು ಇಲ್ಲಿ ಎನ್ಕ್ವೈರಿ ಮಾಡಿಲ್ಲ. ಎಷ್ಟು ದಿನಗಳಿಂದ ಈ ತರ ಕಾಟ ಇದೆ ಸರ್? ಮೊದಲು ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಆಗಿತ್ತು. 1 ವರ್ಷದಿಂದ ಹಿಂದೆ ಆಗಿತ್ತು. ಹಿಂದೆ ಅಲ್ಲ, ನಡೀತಾ ಇತ್ತು ಮಧ್ಯ ಕಂಟಿನ್ಯೂಸ್. ಅದನ್ನ ನಾವು ಚೆಕ್ ಮಾಡಕ್ಕೆ ಏನ್ ಮಾಡಿದ್ವಿ, ಕ್ಯಾಮ್ರಾ ಹಾಕ್ಸಿದ್ವಿ. ಕ್ಯಾಮ್ರಾ ಹಾಕ್ಸಿ 3 ತಿಂಗಳಾದ್ಮೇಲೆ ಕಳ್ತನ ಆಯ್ತು. ಆಗ ನಾವು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು. ಅಂದ್ರೆ ಕಳ್ತನ ವಿಚಾರ ಸಂಬಂಧಪಟ್ಟಂಗೆ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ಬೇಕಾದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಫಸ್ಟ್ 1 ವರ್ಷದಿಂದ ನಡೀತಿತ್ತು. ಅದಕ್ಕೆ ತುಂಬಾನೇ ಆತಂಕ ಮೂಡಿಸಿದೆ ನಮಗಂತೂ. ತುಂಬಾ ನನಗೂ ಕೂಡ ಶಾಕ್ ಕೂಡ ಆಗಿದೆ ಈ ಸುದ್ದಿ ನೋಡಿ. ಹಾಗಾಗಿ ಇದರಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಮಹಿಳೆಯರು ತುಂಬಾ ಎಚ್ಚರ ವಹಿಸ್ಬೇಕು. ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ತಂದೆ ತಾಯಿ ಎಲ್ಲ. ಮಕ್ಕಳನ್ನ ಈಗ ಬೇಸಿಗೆ ರಜದಲ್ಲಿ ಮಕ್ಕಳು ಒಬ್ರೊಬ್ರೇ ಇರ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಇಂಥ ಒಂದು ಸೈಕೋ ಮನೆ ಬಂದು ಒಂದು ಚಿನ್ನ ಕಳ್ತನ ಇರ್ಬೋದು, ಒಂದು ಬೇರೆ ರೀತಿಲಿ ಅಟೆಂಪ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಕ್ರಮ ವಹಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಕೂಡ ಮಕ್ಕಳನ್ನು ತುಂಬಾ ಎಚ್ಚರ ವಹಿಸ್ಬೇಕು. ಹಾಗೆ ಮನೆಯಲ್ಲಿ ಇರುವಂತ ಒಬ್ರೊಬ್ರು ಮಹಿಳೆಯರು ಕೂಡ ಎಲ್ಲ ಎಚ್ಚರದಿಂದ ಇರಬೇಕು. ಇಂಥ ಸೈಕೋಗಳು ಮಿಡ್ ನೈಟ್ ಅಲ್ಲೇ ಬರ್ತಾ ಇದ್ದಾರೆ. ಈಗ ನಾನು ಸಿಸಿ ಕ್ಯಾಮ್ರಾದಲ್ಲಿ ನೋಡಿದಂತ ಫುಟೇಜ್ ಅಲ್ಲಿ ನನಗೆ ಅರ್ಥ ಆಗಿದೆ ಅಂದ್ರೆ, ಈಗ ಯಾಕೆಂದ್ರೆ ನಾವು ಇರುವಂತ ನಿರ್ಜನ ಪ್ರದೇಶ ಇದು. ಕಾಲೋನಿಲಿ ಕೂಡ ತುಂಬಾನೇ ಸಮಸ್ಯೆ ಆಗ್ತಿದೆ. ಯಾಕೆಂದ್ರೆ ಸುಮಾರು ಈಗ ಅಕ್ಕಪಕ್ಕ ಮನೆಗಳಿದೆ. ಅಂಥದ್ರಲ್ಲೂ ಇಂಥ ಒಂದು ಕೃತ್ಯ ನಡೀತಾ ಇದೆ ಅಂದ್ರೆ ತುಂಬಾನೇ ಬೇಜಾರಾಗ್ತದೆ. ಈ ಸುದ್ದಿ ನೋಡ್ಲಿಕ್ಕೇನೆ ಬೇಜಾರಾಗ್ತಿದೆ. ಫಸ್ಟ್ ಟೈಮ್ ಇದು ಚಾಮರಾಜನಗರದಲ್ಲಿ ಹೀಗಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ವಹಿಸ್ಬೇಕು. ಇದಾದಷ್ಟು ಬೇಗ ಆ ವ್ಯಕ್ತಿಯನ್ನು ಬಂಧಿಸಬೇಕು. ಅವನು ನಾರ್ಮಲ್ ಅಬ್ನಾರ್ಮಲ್ ಅಂತ ಗೊತ್ತಿಲ್ಲ.